ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಒಂದು ಬ್ಯೂಟಿಫುಲ್ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಒಂದು ಡಾಗ್ ಫಾರ್ಮ್ ಇರುತ್ತೆ. ಸೊ ಅಲ್ಲಿ ಡಿಫ್ರೆಂಟ್ ಬ್ರೀಡ್ಸ್ ನಾಯಿಗಳಿರುತ್ತೆ. ಅಲ್ಲೊಂದು ಗೋಲ್ಡನ್ ರೆಟ್ರಿವರ್ ನಾಯಿ ಮರಿ ಇರುತ್ತೆ. ಸೊ ಎಲ್ಲ ನಾಯಿ ಮರಿಗಳಿಗೂ ಕಂಪೇರ್ ಮಾಡಿದ್ರೆ ಆ ನಾಯಿ ಮರಿ ತುಂಬ ಅಟ್ರಾಕ್ಟಿವ್, ಅದ್ರ ಜೊತೆಗೆ ಹೈಪರ್ ಆಕ್ಟಿವ್ ಇರುತ್ತೆ. ಸೊ ತುಂಬ ಹುಷಾರಿರುತ್ತೆ, ತುಂಬ ಬ್ರಿಲಿಯಂಟ್ ಇರುತ್ತೆ. ಪ್ರತಿದಿನ ಒಬ್ಬೊಬ್ರು ಬರ್ತಿರ್ತಾರೆ, ನೋಡ್ತಿರ್ತಾರೆ, ಬೇರೆ ನಾಯಿ ಮರಿಗಳನ್ನೆಲ್ಲ ತಗೊಳ್ತಿರ್ತಾರೆ, ಹೋಗ್ತಿರ್ತಾರೆ. ಬಟ್ ಇದನ್ನು ಯಾರೂ ತಗೊಳ್ಳೋದಿಲ್ಲ. ಬಟ್ ಇದು ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಿರುತ್ತೆ. ಅವ್ರು ನನ್ನನ್ನು ಪರ್ಚೇಸ್ ಮಾಡಲಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅವ್ರ ಮುಂದೆ ಆಟ ಆಡೋದು, ಅವ್ರ ಹತ್ರ ಹೋಗೋದು, ಹಾಗೆಲ್ಲ ಮಾಡ್ತಿರುತ್ತೆ. ಬಟ್ ಯಾರೂ ಅದನ್ನು ಪರ್ಚೇಸ್ ಮಾಡಲ್ಲ, ಎತ್ಕೊಳ್ಳೋ ಪ್ರಯತ್ನನೂ ಮಾಡೋದಿಲ್ಲ. ಸೊ ಈ ರೀತಿ ಒಂದಷ್ಟು ದಿನ ಕಳೆಯುತ್ತೆ. ಅದಕ್ಕೆ ತುಂಬ ಬೇಜಾರಾಗೋಗುತ್ತೆ. ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ನನ್ನನ್ನು ಯಾರೂ ಪರ್ಚೇಸ್ ಮಾಡ್ತಿಲ್ಲ. ಬಟ್ ಎಂತೆಂಥ ನಾಯಿಗಳನ್ನೋ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೊಂದು ಲೈಫ್ ಸಿಗ್ತಿದೆ, ಒಳ್ಳೆ ಮನೆ ಸಿಗ್ತಿದೆ. ಬಟ್ ನನಗೆ ಯಾಕೆ ಆಗ್ತಿಲ್ಲ ಅಂತಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡು ಅದೇ ಕೇಜಲ್ಲಿ ಮಲ್ಕೊಳ್ಳುತ್ತೆ. ಆಗ ತನ್ನ ಮುಂದೆ ಒಂದು ಫ್ಯೂಚರ್ ಕಾಣಿಸುತ್ತೆ. ಫ್ಯೂಚರ್ ಕಾಣಿಸಿದಾಗ ಆ ಫ್ಯೂಚರ್ನ ಕೇಳುತ್ತೆ, ನೀವೆಲ್ಲ ಯಾರು, ಯಾಕೆ ಬಂದಿದ್ದೀರಾ ನನ್ನ ಮುಂದೆ ಅಂತ ಕೇಳುತ್ತೆ. ಆಗ ಅದು ಹೇಳುತ್ತೆ ಫ್ಯೂಚರು, ನಾನು ನಿನ್ನ ಫ್ಯೂಚರ್. ನೀನು ಯಾಕೆ ಪ್ರತಿದಿನ ಆಕ್ಟಿವ್ ಆಗಿರ್ತಿದ್ದೆ, ಇವತ್ತು ಯಾಕೆ ಫುಲ್ ಡಲ್ ಆಗಿದೆಯಾ, ಈ ರೀತಿ ಮಲಗಿದೆಯಾ, ಏನಾಗಿದೆ ಇವತ್ತು ಅಂತಂದ್ಬಿಟ್ಟು. ಅವಾಗ ಹೇಳುತ್ತೆ, ನಾನು ಪ್ರತಿದಿನ ಆಕ್ಟಿವ್ ಆಗಿರ್ತಿದ್ದೆ, ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತಿದ್ದೆ. ಬಟ್ ಯಾರೂ ನನ್ನನ್ನು ಇಷ್ಟಪಡ್ತಿಲ್ಲ, ಯಾರೂ ನನ್ನನ್ನು ತೊಗೊಂಡು ಹೋಗ್ತಿಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ, ಕೊನೆವರೆಗೂ ನಾನು ಇಲ್ಲೇ ಉಳ್ಕೊಬಿಡ್ತೀನಿ ಅಂತ, ನನಗೆ ಒಂದು ಫ್ಯಾಮಿಲಿ ಸಿಗಲ್ಲ ಅಂತ ಭಯ ಆಗ್ತಿದೆ. ಆವಾಗ ಒಂದು ಫ್ಯೂಚರ್ ಹೇಳುತ್ತೆ, ನೀನು ಡಲ್ ಆಗಿರಬೇಡ, ನೀನು ಆಕ್ಟಿವ್ ಆಗಿರು. ಒಂದಲ್ಲ ಒಂದಿನ ನಿನ್ನನ್ನು ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗ್ತಾರೆ. ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದೀಯಾ ಅದಕ್ಕೂ ಮೀರಿದಷ್ಟು ಪ್ರೀತಿ ನಿನಗೆ ಸಿಗುತ್ತೆ. ಸೊ ಆ ಹೋಪ್ಸನ್ನು ನೀನು ಎಲ್ಲೂ ಕಳ್ಕೊಬೇಡ, ಆಕ್ಟಿವ್ ಆಗಿರು ಅಂತ ಹೇಳಿಬಿಟ್ಟು ಹೊರಟೋಗುತ್ತೆ. ಸೊ ಇದು ಮಲ್ಕೊಂಡು ನಿದ್ದೆ ಮಾಡ್ತಾ ಇರುತ್ತೆ. ದ ವೆರಿ ನೆಕ್ಸ್ಟ್ ಡೇ ಒಬ್ಬ ಪರ್ಸನ್ ಬರ್ತಾರೆ, ಎಲ್ಲ ನಾಯಿ ಮರಿಗಳನ್ನೂ ನೋಡ್ತಾರೆ. ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಆ ಪರ್ಸನ್ಗೆ. ಸೊ ಬಂದು ಈ ಕೇಜ್ ಹತ್ರ ಕುತ್ಕೊಂಡು ಕೇಜ್ ಡೋರನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಇದು ಮೆಲ್ಲಗೆ ಈಚೆಗೆ ಬರುತ್ತೆ. ಈಚೆ ಬಂದು ಒಂದು ಎಮೋಷ್ನಲ್ ಲುಕ್ ಅಂತ ಹೇಳ್ತಾರಲ್ಲ, ಸೊ ಲವ್ ಆ್ಯಂಡ್ ಎಮೋಷನ್ ಸೇರೋನು ಆ ರೀತಿ, ಅಂದರೆ ಅಟ್ಲೀಸ್ಟ್ ನೀನಾದರೂ ನನ್ನನ್ನು ತಗೊಂಡು ಹೋಗು ಅನ್ನೋ ಭಾವನೆ ಇರುತ್ತಲ್ಲ, ಆ ರೀತಿ ನೋಡುತ್ತೆ ಓನರ್ನ. ನೋಡಿದಾಗ ಆ ಓನರ್ಗೆ ತುಂಬ ಮನಸ್ಸಿಗೆ ತುಂಬ ಹತ್ರ ಅನಿಸುತ್ತೆ. ಸೊ ಆ ಮರಿನ ಹತ್ರ ಎತ್ಕೊಂಡು ಹಣೆ ಮೇಲೆ ಒಂದು ಮುತ್ತು ಕೊಡ್ತಾರೆ. ಆ ಥರ ಮುತ್ತು ಕೊಟ್ಟಿದ ತಕ್ಷಣ ಆ ನಾಯಿ ಮರಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಎಲ್ಲಿಲ್ಲದೆ ಇರೋ ಆನಂದ ಅದಕ್ಕೆ ಫುಲ್, ಅದೂ ಅಷ್ಟೇ ಮುದ್ದು ಮಾಡುತ್ತೆ. ಸೊ ಫೈನಲಿ ಡಿಸೈಡ್ ಮಾಡ್ತಾರೆ, ಈ ಮರಿನ ನಾನು ತೊಗೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ತೊಗೊಂಡು ಹೋಗ್ತಾರೆ. ಒಂದಷ್ಟು ವರ್ಷಗಳು ಕಳೆಯುತ್ತೆ. ಅವ್ರ ಮನೆಯಲ್ಲೂ